ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ರಾಜ್ಯ ಸೇರಿದಂತೆ ದೇಶಾದ್ಯಂತ ವ್ಯತ್ಯಯ ಉಂಟಾಗಿದೆ. ಸೊ ಹೋಟೆಲ್ ಉದ್ಯಮದ ಮೇಲೆ ಸಾಕಷ್ಟು ಪ್ರಭಾವವನ್ನು ಈ ಗ್ಯಾಸ್ ವ್ಯತ್ಯಯ ಬೀರಿರ್ತಕ್ಕಂಥದ್ದು. ಪ್ರಮುಖವಾಗಿ ದೇವಸ್ಥಾನಗಳಲ್ಲೂ ಕೂಡ ಕೆಲವೊಂದಿಷ್ಟು ದೇವಸ್ಥಾನಗಳಲ್ಲಿ ಈ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ಅನ್ನಪ್ರಸಾದ ವಿತರಣೆಗೂ ಕೂಡ ಸಮಸ್ಯೆ ಉಂಟಾಗಿದೆ. ಹಾಗಾದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಹೇಗಿದೆ ಮತ್ತು ಇಲ್ಲಿನ ಅನ್ನಪ್ರಸಾದ ವಿತರಣೆಗೆ ಬೇಕಾದಂಥ ವ್ಯವಸ್ಥೆಗಳು ಯಾವ ರೀತಿಯಾಗಿ ಮಾಡಿಕೊಂಡಿದ್ದಾರೆ ಎಂಬ ವಿಚಾರದ ಕುರಿತಂತೆ ಮಾತನಾಡೋದಕ್ಕೆ ಇದೀಗ ನಮ್ಮ ಜೊತೆ ಕ್ಷೇತ್ರದ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ತಕ್ಕಂಥ ಯೇಸುರಾಜ್ ಅವರಿದ್ದಾರೆ. ಅವರು ಮಾತಾಡ್ತಾನೆ. ಸರ್, ಈಗಾಗಲೇ ಕುಕ್ಕೆ ಸುಬ್ರಹ್ಮಣ್ಯ ಅನ್ನಪ್ರಸಾದ ಅಂತಂದರೆ ಸಾಕಷ್ಟು ಮಂದಿ ಭಕ್ತರು ಪ್ರತಿನಿತ್ಯ ಅನ್ನಪ್ರಸಾದ ಸ್ವೀಕಾರ ಮಾಡ್ತಾರೆ. ಈಗ ರಾಜ್ಯ ದೇಶಾದ್ಯಂತ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಸೊ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾವ ರೀತಿಯಾಗಿದೆ ವ್ಯವಸ್ಥೆ? ನಮ್ಮಲ್ಲಿ ರಾಜ್ಯಕ್ಕೆ ಇದು ಮುಜರಾಯಿ ಇಲಾಖೆಯಲ್ಲಿ ಪ್ರವರ್ಗ ಏನಲ್ಲಿ ನಂಬರ್ 1 ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ 10,000ಕ್ಕೂ ಹೆಚ್ಚು ಊಟನ ಮಾಡೋ ವ್ಯವಸ್ಥೆ ನಾವು ಮಾಡಿದ್ದೀವಿ. ಸರ್ಪ ಸಂಸ್ಕಾರ ಯಾಗ ಶಾಲೆ ಇರ್ಬೋದು, ಮತ್ತು ನಮ್ಮ ಭೋಜನ ಶಾಲೆ ಇರ್ಬೋದು, ಸಣ್ಣ ಮಗ ಭೋಜನ ಶಾಲೆ, ಮತ್ತು ಒಳಗಡೆ ಮೃಷ್ಟಾನ್ನ ಇರ್ಬೋದು, ಇಷ್ಟೆಲ್ಲ ವ್ಯವಸ್ಥೆ ನಾವು ಮಾಡಿದ್ದೀವಿ. 10,000 ಜನ ಊಟ ಮಾಡೋಂಥದ್ದು. ಬಟ್ ಇದುವರೆಗೂ ನಮಗೆ ವ್ಯತ್ಯಾಸ ಆಗಿಲ್ಲ. ಒಂದು ದಿನಕ್ಕೆ ನಮಗೆ 20 ಗ್ಯಾಸ್ ಸಿಲಿಂಡರ್ ಬೇಕು. ಅದರಲ್ಲಿ ನಿನ್ನೆ ನಮಗೆ ನಾಳೆ ಸಪ್ಲೈ ಮಾಡೋಕ್ಕಾಗೋದಿಲ್ಲ ಅಂತ ಒಂದು ಸುದ್ದಿ ಮಾಹಿತಿನ ಕೊಟ್ಟರು ಏಜೆನ್ಸಿಯವರು. ಆಗ ತಕ್ಷಣ ನಾವೇನು ಮಾಡಿದ್ವಿ ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಬ್ಬರು ಅವರೊಂದಿಗೆ ಚರ್ಚೆ ಮಾಡಿ ಮಾತನಾಡಿ 18 ಕೊಡ್ತೇವೆ ಅಂತ ಅವ್ರು ಒಪ್ಪಿದ್ದಾರೆ. ಹಂಗಾಗಿ ನಮ್ಮಲ್ಲಿ ಯಾವುದೇ ವ್ಯತ್ಯಯ ಆಗಿಲ್ಲ. ಮತ್ತು ಊಟದ ವ್ಯವಸ್ಥೆಯಲ್ಲೂ ಕೂಡ ನಾವು ಬೇರೆ ಬೇರೆ ಚೇಂಜ್ ಮಾಡಬೇಕಾಗಿ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊಂಡ್ವಿ. ಆದರೆ ಇವರು ಯಾವಾಗ 18 ಕೊಡ್ತೀವಿ ಅಂತ ಹೇಳಿದ್ರು, ನಮ್ಗೆ ಅಷ್ಟು ಸಾಕಾಗ್ತದೆ. ಮೇಂಟೈನ್ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ಇದುವರೆಗೂ ಸಮಸ್ಯೆ ಆಗಿಲ್ಲ, ಮುಂದೆನೂ ಸಹ ಸಮಸ್ಯೆ ಆಗೋದಿಲ್ಲ. ಈಗ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಗ್ಯಾಸ್ ಪೂರೈಕೆಯಲ್ಲಿ ಈಗ 20 ಸಿಲಿಂಡ್ರ್ ದಿವಸಕ್ಕೆ ಬೇಕು ಅಂತ ಹೇಳಿದರೆ, ಒಂದು ವೇಳೆ ಆ ಸಂಖ್ಯೆಯನ್ನು ಕಡಿಮೆ ಮಾಡಿದರೆ ಯಾವ್ಯಾವ ಬದಲಾವಣೆಯನ್ನು ಮಾಡ್ಕೋಬೇಕಾಗುತ್ತೆ ಅಂತ ಹೇಳಿ ಆ ಸಂದರ್ಭದಲ್ಲಿ ನಾವು ನಮ್ಮಲ್ಲಿ ಹಿಂದೆ ಕಟ್ಟಿಗೆ ವ್ಯವಸ್ಥೆ ಮಾಡಿದರು. ಸೊ ಅದನ್ನು ನಾವು ಮಾಡ್ಕೊಳ್ಳೋಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಒಂದು. ಎರಡನೇದು, ನಮ್ಮಲ್ಲಿ ಗೋಶಾಲೆ 2 ಇದೆ. ಸುಮಾರು ಒಂದು 80ಕ್ಕೂ ಹೆಚ್ಚು ನಮ್ಮಲ್ಲಿ ಹಸುಗಳಿದೆ. ಅದನ್ನು ಉಪಯೋಗಿಸಿ ನಾವು ಗೋಬರ್ ಗ್ಯಾಸ್ ಮಾಡೋಕ್ಕೂ ಸಹ ನಾವೊಂದು ಚಿಂತನೆ ಮಾಡಿದ್ದೇವೆ. ಆದ್ದರಿಂದ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗೋ ರೀತಿಯಲ್ಲಿ ನಾವು ಮುಂದಿನೂ ಸಹ ವ್ಯವಸ್ಥೆ ಕ್ರಮ ತಗೋತೇವೆ. ಈಗ ಬೆಳಗಿನ ಹೊತ್ತಲ್ಲಿ ಶ್ರೀ ಕ್ಷೇತ್ರದಲ್ಲಿ ಉಪಹಾರ ನೀಡುವ ವ್ಯವಸ್ಥೆ ಕೂಡ ಈವರೆಗೆ ಮಾಡ್ಕೊಂಡು ಬಂದಿವೆ. ಸೊ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಈ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸಿದರೆ ಸೊ ಆ ಒಂದು ಏನು ಉಪಹಾರ ನೀಡುವಂಥ ವ್ಯವಸ್ಥೆ ಅದರಲ್ಲಿ ಏನಾದರೂ ಬದಲಾವಣೆ ತರುವಂಥ ಸಾಧ್ಯತೆ ಇದೆಯಾ ಅಂತ? ಇಲ್ಲ, ಅದರಲ್ಲಿ ಬದಲಾವಣೆ ಮಾಡೋಂಥದ್ದು ಏನಿಲ್ಲ. ನಾವು ಡೈಲಿ ಉಪಹಾರ ಕೊಡೋಂಥದ್ದು ಮೋಸ್ಟ್ಲಿ ಇದು ಯಾವುದೋ ಅವಲಕ್ಕಿ ಮತ್ತು ಉಪ್ಪಿಟ್ಟೆ ಕೊಡ್ತಿದ್ವಿ. ಈಗ ಅವಲಕ್ಕಿ ಜೊತೆಗೆ ಒಂದು ಮೊಸರು ಹಾಕಿ ಕೊಡೋ ವ್ಯವಸ್ಥೆ ಮಾಡ್ತೀವಿ. ಹಾಗಾಗಿ ನಮಗೆ ಗ್ಯಾಸ್ದು ಸಮಸ್ಯೆ ಬರೋದಿಲ್ಲ. ಈಗ ಕಟ್ಟಿಗೆನೂ ಅದಕ್ಕೆ ಬೇಕಾದಂತೆ ಸ್ಟಾಕ್ ಇಟ್ಕೊಳ್ಳುವಂಥದ್ದು ಆ ವ್ಯವಸ್ಥೆಗಳಾಗಿದೆಯಾ ಸರ್, ಹೇಗೆ ಅಂತೇಳಿ? ಕಟ್ಟಿಗೆದು ವ್ಯವಸ್ಥೆ ಈಗ ಸ್ಟಾಪ್ ಮಾಡಿದ್ವಿ. ಮುಂದೊಂದು ದಿನಗಳಲ್ಲಿ ಇದೇ ಥರ ಆದರೆ ಅದಕ್ಕೆ ನಾವು ಶೀಘ್ರದಲ್ಲೇ ಸಿದ್ಧತೆ ಮಾಡ್ಕೊಳ್ತೇವೆ. ಈಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಯಾವ ಏಜೆನ್ಸಿಯಿಂದ ಗ್ಯಾಸ್ ಪೂರೈಕೆ ಆಗ್ತಿದೆ ಸರ್, ಮತ್ತು ಆ ಏಜೆನ್ಸಿಯವರು ಏನಾದರೂ ಅಂದರೆ ಮುಂದೆ ವ್ಯತ್ಯಯ ಆಗ್ಬೋದು ಆ ರೀತಿಯ ಏನಾದರೂ ಸೂಚನೆಯನ್ನು ಕೊಟ್ಟಿದ್ದಾರಾ ಹೇಗೆ ಅಂತೇಳಿ? ಮೂಕಾಂಬಿಕಾ ಏಜೆನ್ಸಿಯವರು ಸದ್ಯಕ್ಕೆ ನಮ್ಗೆ ಆ ಥರ ಯಾವುದು ಹೇಳಿಲ್ಲ. ಅವರು ನಮಗೆ ಈಗ ದೇವಸ್ಥಾನ ಒಂದು ದೊಡ್ಡ ದೇವಸ್ಥಾನ ಮತ್ತು ಭಕ್ತಾದಿಗಳು ಊಟ ಮಾಡೋಂಥ ಜಾಗ ಆದ್ದರಿಂದ ಅವರು ತಕ್ಷಣದಲ್ಲೇ ಒಪ್ಪಿದರು. 18 ನಮಗೆ ಕೊಡೋದ್ರಿಂದ ನಮ್ಮ ಸಮಸ್ಯೆ ಯಾವುದೂ ಬರೋದಿಲ್ಲ. ಮುಂದೆ ಸೀಸನ್ ಬರ್ತದೆ ಏಪ್ರಿಲ್ ಮೇಲೆ, ಆ ನಂತರ ನಮಗೆ 20 ಬೇಕಾಗ್ತದೆ. ಆ ಟೈಮ್ಗೆ ಏನಾದರೂ ನಮ್ಮ ಭಾರತಕ್ಕೆ ಸರಬರಾಜು ಸರಿಯಾಗಾದರೆ ಆಗ್ತದೆ, ಇಲ್ಲಾಂದರೆ ನಾವು ಬೇರೆ ಬೇರೆ ಥರ ಮಾಡ್ಕೊಳ್ತೇವೆ. ಈಗ ಸೀಸನ್ ಟೈಮಲ್ಲಿ ಶ್ರೀ ಕ್ಷೇತ್ರದಲ್ಲಿ ಮಧ್ಯಾಹ್ನದ ಹೊತ್ತಲ್ಲಿ ಎಷ್ಟು ಮಂದಿ ಭಕ್ತರು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಸರ್? ಸೀಸನಲ್ಲಿ 10 ಮೇಲೆ ಹೊರತು 10 ಒಳಗಡೆ ಇರೋದಿಲ್ಲ. ಪ್ರತಿನಿತ್ಯ 10,000ಕ್ಕೂ ಹೆಚ್ಚು ಜನ ಊಟ ಮಾಡ್ತಾರೆ. ಸದ್ಯಕ್ಕಂತೂ ಈ ಗ್ಯಾಸ್ ಅಭಾವದಿಂದ ಶ್ರೀ ಕ್ಷೇತ್ರ ಕುಕ್ಕೆ ಅನ್ನಪ್ರಸಾದಕ್ಕೆ ಏನೂ ತೊಂದರೆ ಆಗಿಲ್ಲ? ತೊಂದರೆ ಇಲ್ಲ, ಯಾವುದೇ ತೊಂದರೆ ಇಲ್ಲ. ಭಕ್ತರಿಗೆ ಏನು ಹೇಳ್ತೀವಿ? ಭಕ್ತರಿಗೂ ನಾವು ಇದೇ ಸಹ ಹೇಳೋದು, ಯಾವುದೇ ತೊಂದರೆ ಆಗೋದಿಲ್ಲ. ನೀವು ದಿನನಿತ್ಯ ಹೇಗೆ ಬರ್ತೀರಾ ಹಾಗೆ ತಾವು ಬಂದು ಸಹಕರಿಸಬೇಕು. ನಾವು ಪ್ರತಿಯೊಂದು ಭೋಜನ ಮತ್ತು ತಿಂಡಿ ವ್ಯವಸ್ಥೆನ ನಾವು ಮಾಡುತ್ತೇವೆ. ಥ್ಯಾಂಕ್ ಯು ಸರ್. ಇದಿಷ್ಟು ದೇವಸ್ಥಾನದ ಆಗಿರ್ತಕ್ಕಂಥ ಯೇಸುರಾಜ್ ಅವರು ಹೇಳ್ತಕ್ಕಂಥ ಮಾತು. ಈಗಾಗಲೇ ನಿನ್ನೆ ಒಂದು ದಿವಸ ಏನು ಗ್ಯಾಸ್ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಆದರೆ ಉನ್ನತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ ಬಳಿಕ ಗ್ಯಾಸ್ ಏಜೆನ್ಸಿಯವರು ಗ್ಯಾಸನ್ನು ಪೂರೈಕೆ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಕೂಡ ಸಮಸ್ಯೆ ಆಗಲಿಕ್ಕಿಲ್ಲ. ಒಂದು ವೇಳೆ ಆ ರೀತಿಯಾಗಿ ಸಮಸ್ಯೆ ಎದುರಾದರೆ ಗೋಬರ್ ಗ್ಯಾಸ್ನ ವ್ಯವಸ್ಥೆ, ಕಟ್ಟಿಗೆ ಏನು ಸೌದೆಯನ್ನು ಬಳಸ್ಕೊಂಡು ಒಲೆಯನ್ನು ಹಾಕಿ ಅನ್ನಪ್ರಸಾದವನ್ನು ನೀಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.